ನಿಕೇಶ್ ಕೊಠಾರಿ ಶ್ರೀನಗರವನ್ನ ತಲುಪಿದ್ದಾರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಂತ ಗೊತ್ತಾಗ್ತಾ ಇದೆ. ವಾಯುನೆಲೆಗಳಿಗೆ ಸಚಿವರು ಭೇಟಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆಪರೇಷನ್ ಸಿಂಧೂರ ನಂತರ ಮೊದಲ ಬಾರಿ ಈ ಭೇಟಿ ಸೇನಾ ಯೋಧರೊಂದಿಗೆ ರಾಜನಾಥ್ ಸಿಂಗ್ ಅವರು ಚರ್ಚೆಯನ್ನ ಮಾಡಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೈನಿಕರ ಆತ್ಮಸ್ಥೈರ್ಯಕ್ಕೆ ಸಿಗಲಿದೆ ಮತ್ತಷ್ಟು ಬೂಸ್ಟರ್. 22ರಂದು ಯಾವ ರೀತಿಯಾಗಿ ಬೆಳಗಾವಿನಲ್ಲಿ ದಾಳಿ ಆಯಿತು, ಅದಾದ ನಂತರ 7ನೇ ತಾರೀಕಿಗೆ ಆಪರೇಷನ್ ಸಿಂಧೂರ ಆಯಿತು. ಜೊತೆಗೆ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಈಗಾಗಲೇ ಕದನ ವಿರಾಮ ಆಯಿತು. 5 ದಿವಸದ ನಂತರ ಈಗ ಆಪರೇಷನ್ ಸಿಂಧೂರ ವಿಜಯೋತ್ಸವ ಜೊತೆಗೆ ಈಗಾಗಲೇ ಆಚರಣೆ ಮಾಡ್ತಾ ಇರುವಂತದ್ದು. ಜೊತೆಗೆ ಸೈನಿಕರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಕ್ಯೂರಿಯಾಸಿಟಿ ಅನ್ನುವಂಥದ್ದೇ ಪಾಕಿಸ್ತಾನಕ್ಕೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಂದೇಶವನ್ನು ಕೊಡ್ತಾರೆ, ಖಡಕ್ ಸಂದೇಶ. ಈಗಾಗಲೇ ಗಮನಿಸಿ, ಮೊನ್ನೆಯಷ್ಟೇ ಈ ನರೇಂದ್ರ ಮೋದಿ ಅವರು ಕೂಡ ಭಾಷಣವನ್ನ ಮಾಡಿದ್ರು, ಜೊತೆಗೆ ಭೇಟಿಯನ್ನ ಕೊಟ್ಟಿದ್ರು. ಸೇನಾ ನೆಲೆಗಳ ಸಂದರ್ಭದಲ್ಲಿ ಸಾಕಷ್ಟು ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ. ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರ ಭೇಟಿಯ ನಂತರ ಈಗ ಶ್ರೀನಗರ ವಾಯುನೆಲೆಗಳಿಗೆ ಕೇಂದ್ರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ನೋಡಿ, ಆ ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಸಾಕಷ್ಟು ಸೆಕ್ಯೂರಿಟಿ ಕೂಡ ಇರುವಂತೆ, ಕೇವಲ ಸೈನಿಕರು ಮಾತ್ರ ಅಲ್ಲ, ಸಾಕಷ್ಟು ಮಂದಿ ಕೂಡ ಅಲ್ಲಿ ಇದ್ದಾರೆ, ಅವರಿಗೆ ಕೈ ಜೋಡಿಸಿದ್ದಾರೆ. ಬಿಜೆಪಿಯ ಮುಖಂಡರು ಕೂಡ ಇರ್ತಾರೆ, ಜೊತೆಗೆ ಸಾಥನ್ನು ಕೊಡ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಆಪರೇಷನ್ ಸಕ್ಸಸ್ ಆಗಿದೆ, ಆಪರೇಷನ್ ಸಿಂಧೂರ ಎನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಭಾರತ ಯಾವ ರೀತಿಯಾಗಿ ಪಣ ತೊಟ್ಟಿದೆ, ಸಿದ್ಧವಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಅದ್ಭುತವಾದಂತಹ ಸ್ಪಷ್ಟ ಸಂದೇಶವನ್ನ ಹಾಪಿ ಪಾಕಿಸ್ತಾನಕ್ಕೆ ಈಗಾಗಲೇ ರವಾನೆ ಮಾಡಾಯಿತು. ಇನ್ನೇನಿದ್ರು ಪಾಕಿಸ್ತಾನ ಬಾಲ ಬಿಚ್ಚಕ್ಕೆ ಹೋದ್ರೆ ಮಾತ್ರ ಪಾಕಿಸ್ತಾನಕ್ಕೆ ಉಳಿಗಾಲ ಇಲ್ಲ ಎನ್ನುವಂತ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ರವಾನಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಜೊತೆಗೆ ಇವತ್ತು ಸೇನಾ ನೆಲೆಗಳಿಗೆ ಭೇಟಿ ಕೊಡ್ತಾ ಇರುವಂತದ್ದು ಸಾಕಷ್ಟು ಬೂಸ್ಟರ್ ಸಿಗ್ತಾ ಇದೆ ಸೈನಿಕರಿಗೆ. ಯಾಕಂತ ಹೇಳಿದ್ರೆ ನಮ್ಮ ಲೀಡರ್ ಎನ್ನುವಂತವರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ಮಾತಾಡ್ತಾರೆ. ಇಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕುಂದುಕೊರತೆ ಇದ್ರೆ ಹಂಚ್ಕೋಬಹುದು. ಜೊತೆಗೆ ಒಂದಿಷ್ಟು ನಮ್ಮ ಜೊತೆ ಬರ್ತಾರಂತ ಹೇಳಿದ್ರೆ ಅವರಿಗೂ ಕೂಡ ಸಾಕಷ್ಟು ಉತ್ಸುಕತೆ ತುಂಬುತ್ತಾರೆ, ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ. ಆ ಕೆಲಸವನ್ನ ಈಗ ರಕ್ಷಣಾ ಸಚಿವರು ಮಾಡ್ತಾ ಇರುವಂತದ್ದು. ಮೊನ್ನೆಷ್ಟೇ ರಾಜನಾಥ್ ಸಿಂಗ್ ಅವರು ಸಾಕಷ್ಟು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ರು ಪಾಕಿಸ್ತಾನಕ್ಕೆ. ಇನ್ ಕೇಸ್ ಏನಾದ್ರೂ ಭಾವ ಬಿಚ್ಚಿಕೊಂಡು ಯದ್ವಾ ತದ್ವಾ ಗುಂಡು ಹಾರಿಸೋದು ಮತ್ತೊಂದು ಮಗದೊಂದು ಮಾಡಕ್ ಹೋದ್ರೆ ಪಾಕಿಸ್ತಾನಕ್ಕೆ ಮತ್ತೆ ಉಳಿಗಾಲ ಇಲ್ಲ. ಜೊತೆಗೆ ಒಂದು ಮಾತನ್ನು ಕೂಡ ಹೇಳಿದ್ರು, ಇನ್ ಕೇಸ್ ಏನಾದ್ರೂ ಉಗ್ರವಾದ ಚಟುವಟಿಕೆ ಭಾರತದಲ್ಲಿ ಆದ್ರೆ ಅದು ನಮಗೆ ಯುದ್ಧಕ್ಕೆ ಆಹ್ವಾನ ಅಂತ ನೇರ ಸಂದೇಶವನ್ನು ಕೊಟ್ಟರು. ಆ ನಂತರದಲ್ಲಿ ಮತ್ತೊಂದು ಶಾಂತಿಯೋ ಮತ್ತೊಂದು ಒಪ್ಪಂದ ಮಾತುಕತೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಚರ್ಚೆಗೆ, ಡೈರೆಕ್ಟ್ ಆಗಿ ಯುದ್ಧನೇ ಅಂತ ಸಂದೇಶವನ್ನು ಈಗಾಗಲೇ ಭಾರತ ರವಾನೆ ಮಾಡಿ ಆಯಿತು. ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶಿರ್ಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು ಆಪರೇಷನ್ ಸಿಂಧೂರ ನಂತರ, ಜೊತೆಗೆ ಈಗಾಗಲೇ ಪಾಕಿಸ್ತಾನ ಹಾಗೆ ಭಾರತ ಕದನ ವಿರಾಮ ನಂತರ 5 ದಿವಸಗಳ ನಂತರ, ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆದಂಪುರ ಏರ್ಬೇಸ್ಗೆ ಭೇಟಿಯನ್ನ ಕೊಟ್ಟಿದ್ರು, ಜೊತೆಗೆ ಭಾಷಣ ಮಾಡಿದ್ರು. ಅದಾದ ನಂತರ ಈಗ ಕೇಂದ್ರ ರಕ್ಷಣಾ ಸಚಿವರು ಭೇಟಿಯನ್ನ ಕೊಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದಾರೆ. ಸದ್ಯ ಯಾವ ರೀತಿಯಾಗಿ ಖಡಕ್ ಸಂದೇಶ ಇವತ್ತು ಕೂಡ ರವಾನೆ ಆಗಬಹುದಾ? ಇನ್ ಕೇಸ್ ಏನಾದ್ರೂ ಇಂತಹ ಒಂದು ದೃಶ್ಯಗಳನ್ನ ನೋಡ್ಕೊಂಡ್ಬಿಟ್ಟು ಪಾಕಿಸ್ತಾನ ಏನಾದ್ರೂ ಪ್ರವೋಕ್ ಆಗಿ ಮತ್ತೆ ಗುಂಡೋ ಬಂಡೋ ಅಥವಾ ಈ ಡ್ರೋನ್ ದಾಳಿ ಇಂಥದ್ದೆಲ್ಲ ಮಾಡಿದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲ ಇರಬಹುದಾ? ನಿಕೇಶ್ ಕೊಠಾರಿ, ನೋಡಿ, ಯುದ್ಧೋನ್ಮಾದದ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಎಲ್ಒಸಿಗಳಲ್ಲಿ ಎಂತ ಉದ್ವಿಗ್ನ ಸ್ಥಿತಿ ಇತ್ತು ಅನ್ನೋದನ್ನ ನಾವು ಪ್ರತಿದಿನವೂ ಕೂಡ ನೋಡಿದ್ದೀವಿ. ಎಲ್ಒಸಿಯಲ್ಲಿ ಶೆಲ್ಗಳ ದಾಳಿ. ನೋಡಿ, ಇದು ರಾಜನಾಥ್ ಸಿಂಗ್ ಅವರು ಏರ್ಬೇಸ್ಗೆ ಭೇಟಿಯನ್ನ ಕೊಡ್ತಾ ಇರುವಂತಹ ದೃಶ್ಯ. ಜೊತೆಗೆ ಈಗಾಗಲೇ ಶ್ರೀನಗರ ಏರ್ಬೇಸ್ಗೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು. ಜೊತೆಗೆ ಈಗ ಹೊತ್ತು ಸೈನಿಕರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಖಡಕ್ ಆಗಿ ವಾರ್ನಿಂಗ್ ಮಾಡಾಯ್ತು ಈಗಾಗಲೇ ಪಾಕಿಸ್ತಾನಕ್ಕೆ. ಇನ್ನೇನು ಉಳಿಗಾಲ ಇಲ್ಲ ಪಾಕಿಸ್ತಾನಕ್ಕೆ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿಕೊಂಡು ಅಥವಾ ಮತ್ತೆ ಉಗ್ರರನ್ನ ಚೂ ಬಿಟ್ಕೊಂಡು ಏನೋ ದಾಳಿ ಮತ್ತೊಂದು ಮಾಡಕ್ ಹೋದ್ರೆ ಪಾಕಿಸ್ತಾನಕ್ಕೆ ಇನ್ನು ಉಳಿಗಾಲ ಇಲ್ಲ, ಕಂಪ್ಲೀಟ್ ಆಗಿ ಉಡಿಸ್ ಮಾಡಿ ಬಿಡ್ತೀವಿ ಅನ್ನೋಂತಹ ಸಂದೇಶ ಕೇವಲ ಪಾಕಿಸ್ತಾನಕ್ಕೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಸಾರಿ ಆಯಿತು. ಅಂತಹ ಒಂದು ಸ್ಪಷ್ಟ ಸಂದೇಶ. ಜೊತೆಗೆ ನಮ್ಮಲ್ಲೂ ಕೂಡ ಅತ್ಯಾಧುನಿಕ ಮಿಲಿಟರಿ ವ್ಯವಸ್ಥೆ ಇದೆ, ಸೌಲಭ್ಯ ಕೂಡ ಇದೆ, ಅತ್ಯಾಧುನಿಕ ಯುದ್ಧ ಸಾಮಗ್ರಿಗಳು ಕೂಡ ಇದೆ. ಅದು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ವಲ್ಲ, ನಮ್ಮ ದೇಶದ್ದೇ ಮೇಕ್ ಇನ್ ಇಂಡಿಯಾ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಿದೆ. बोलिए भारत माता की, भारत माता की, भारत माता की. गुड.
जम्मू कश्मीर के लेफ्टिनेंट गवर्नर श्री मनोज जी सिन्हा, जम्मू कश्मीर के मुख्यमंत्री जनाब अमर अब्दुल्ला साहब, चीफ ऑफ आर्मी स्टाफ जनरल उपेंद्र जी द्विवेदी, जीओसी नॉर्दर्न कमांड लेफ्टिनेंट जनरल प्रतीक शर्मा, जीओसी 15 को लेफ्टिनेंट जनरल प्रशांत श्रीवास्तव और हमारी आर्म्ड फोर्सेस के सारे अफसर्स और मेरे बहादुर जवानों, सबसे पहले आतंकवाद और आतंकवादियों से लड़ते हुए हमारे जिन बहादुर जवानों ने अपनी शहादत दी है, उनकी शहादत को मैं नमन करता हूं, उनकी मैं स्मृति को नमन करता हूं। और साथ ही पहलगाम में जो निर्दोष नागरिक आतंकवादियों के द्वारा मारे गए हैं, उनकी भी स्मृति को मैं नमन करता हूं। मैं हमारे घायल सैनिकों के साहस को भी नमन करता हूं और ईश्वर से यह प्रार्थना करता हूं कि वह जल्द से जल्द स्वस्थ हो जाएं। मेरे दोस्तों, इन विषम परिस्थिति में आप सबके बीच आज आकर मैं स्वयं को बहुत ही गौरवान्वित महसूस कर रहा हूं। हमारे प्रधानमंत्री माननीय नरेंद्र मोदी जी के कुशल नेतृत्व और मार्गदर्शन में ऑपरेशन सिंदूर के दौरान आपने जो कुछ भी किया है, उस पर पूरे देश को गर्व की अनुभूति हो रही है। मैं अभी भले ही आपका रक्षा मंत्री हूं, लेकिन उससे पहले तो मैं भारत का एक नागरिक हूं। रक्षा मंत्री के साथ साथ मैं आज भारत के नागरिक के रूप में भी आप सबके प्रति आभार व्यक्त करने के लिए यहां मौजूद हूं। पहलगाम हमले के बाद ನಿಕೇಶ್ ಕೊಠಾರಿ ಶ್ರೀನಗರವನ್ನ ತಲುಪಿದ್ದಾರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಂತ ಗೊತ್ತಾಗ್ತಾ ಇದೆ. ವಾಯುನೆಲೆಗಳಿಗೆ ಸಚಿವರು ಭೇಟಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಆಪರೇಷನ್ ಸಿಂಧೂರ ನಂತರ ಮೊದಲ ಬಾರಿ ಈ ಭೇಟಿ ಸೇನಾ ಯೋಧರೊಂದಿಗೆ ರಾಜನಾಥ್ ಸಿಂಗ್ ಅವರು ಚರ್ಚೆಯನ್ನ ಮಾಡಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೈನಿಕರ ಆತ್ಮಸ್ಥೈರ್ಯಕ್ಕೆ ಸಿಗಲಿದೆ ಮತ್ತಷ್ಟು ಬೂಸ್ಟರ್. 22ರಂದು ಯಾವ ರೀತಿಯಾಗಿ ಪಹಲಗಾಮ್ನಲ್ಲಿ ದಾಳಿಯಾಯಿತು, ಅದಾದ ನಂತರ 7ನೇ ತಾರೀಕಿಗೆ ಆಪರೇಷನ್ ಸಿಂಧೂರ ಆಯಿತು. ಜೊತೆಗೆ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಈಗಾಗಲೇ ಕದನ ವಿರಾಮ ಆಯಿತು. 5 ದಿವಸದ ನಂತರ ಈಗ ಆಪರೇಷನ್ ಸಿಂಧೂರ ವಿಜಯೋತ್ಸವ ಜೊತೆಗೆ ಈಗಾಗಲೇ ಆಚರಣೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಸೈನಿಕರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ರು. ಕ್ಯೂರಿಯಾಸಿಟಿ ಅನ್ನುವಂಥದ್ದೇ ಪಾಕಿಸ್ತಾನಕ್ಕೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಂದೇಶವನ್ನು ಕೊಡ್ತಾರೆ, ಖಡಕ್ ಸಂದೇಶ. ಈಗಾಗಲೇ ಗಮನಿಸಿ, ಮೊನ್ನೆಯಷ್ಟೇ ಈ ನರೇಂದ್ರ ಮೋದಿ ಅವರು ಕೂಡ ಭಾಷಣವನ್ನ ಮಾಡಿದ್ರು, ಜೊತೆಗೆ ಭೇಟಿಯನ್ನ ಕೊಟ್ಟಿದ್ರು. ಸೇನಾ ನೆಲೆಗಳ ಸಂದರ್ಭದಲ್ಲಿ ಸಾಕಷ್ಟು ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ. ಪಾಕಿಸ್ತಾನಕ್ಕೆ ಖಡಕ್